ನಮಸ್ತೆ ತುಮಕೂರು. ಇದು ಟಿ ವಿ ಎಸ್ XL100 BS6 ಮಾಡಲು. ಇದು ಪ್ರಾಬ್ಲಮ್ ಏನಾಗಿತ್ತಪ್ಪ ಅಂದರೆ ಗಾಡಿ ಶೆಲ್ಫ್ ಎಲ್ಲ ವರ್ಕ್ ಆಗ್ತಿದೆ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಇಂಡಿಕೇಟ್ರ್ ಎಲ್ಲ ಬರ್ತಿತ್ತು. ಇಂಡಿಕೇಟ್ರ್ ಎಲ್ಲ ಬರ್ತಾ ಇರೋ ಕಾರಣ ಗಾಡಿ ಚೆಕ್ ಮಾಡ್ತಾ ಹೋದ್ವಿ. ಫ್ಯೂಸ್ ಗೀಸ್ ಎಲ್ಲ ಕರೆಕ್ಟಾಗಿತ್ತು. ನೋಡಿ, ಕೀ ಆನ್ ಮಾಡ್ತೀನಿ, ಇಂಡಿಕೇಟ್ರು ಬರುತ್ತೆ, ಮಾಲ್ ಫಂಕ್ಷನ್ ಲೈಟ್ ಎಲ್ಲ ಆನ್ ಆಗುತ್ತೆ, ಗಾಡಿನೂ ಶೆಲ್ಫ್ ಆಗುತ್ತೆ. ಇಂಡಿಕೇಟ್ರ್ ಬರ್ತಾಯಿದೆ ನೋಡಿ. ಈಗ ಇಂಡಿಕೇಟ್ರ್ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ, ಸೆಲ್ಫು ವರ್ಕ್ ಆಗುತ್ತೆ. ಸೆಲ್ಫ್ ವರ್ಕ್ ಆದರೆ ಗಾಡಿ ಮಾತ್ರ ಸ್ಟಾರ್ಟ್ ಆಗ್ತದೆ. ನೋಡಿ, ಇಲ್ಲಿ ಸೆಲ್ಫ್ ವರ್ಕ್ ಮಾಡ್ತಾಯಿದ್ದೀನಿ, ಸೆಲ್ಫ್ ವರ್ಕ್ ಆಗ್ತಿದೆ. ನೋಡಿ, ಸೆಲ್ಫ್ ವರ್ಕ್ ಆಗ್ತಿದೆ, ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಹಾಗಾಗಿ ಹಿಂಗೆ ಚೆಕ್ ಮಾಡ್ತಾ ಹೋದೆ. ಶೀಲ್ಡ್ ಎಲ್ಲ ಬಿಚ್ತಾ ಇದ್ದೀನಿ. ಬಿಚ್ಬಿಟ್ಟು ಈಗ ಏನು ಪ್ರಾಬ್ಲಮ್ ಅನ್ನೋದು ತೋರಿಸ್ತೀನಿ. ನೋಡಿ ಈ ಕೀ ಆನ್ ಮಾಡ್ತಾಯಿದ್ದೀನಿ. ನೋಡಿ, ಶೀಲ್ಡ್ ಎಲ್ಲ ಬಿಚ್ಚಿದ್ದೀನಿ. ಇದೇನು ಪ್ರಾಬ್ಲಮ್ ಅಂದರೆ ಈಗ ಹೊಸ ಮಾಡಲು ಬಂದಿರೋದು. ಹೊಸ ಮಾಡಲಲ್ಲಿ ನೋಡಿ, ಕಪ್ಲರು ಲೂಸ್ ಆಗಿಬಿಟ್ಟಿತ್ತು. ಈ ಕಪ್ಲರ್ ಲೂಸ್ ಆಗಿದ್ದ ಕಾರಣ ಫ್ಯೂಯಲ್ ಪಂಪ್ ವರ್ಕ್ ಆಗ್ತಿಲ್ಲ. ಫ್ಯೂಯಲ್ ಬಂದರೆ ತಾನೇ ಗಾಡಿ ಸ್ಟಾರ್ಟ್ ಆಗೋದು. ಹಾಗಾಗಿ ಫ್ಯೂಯಲ್ ಬತ್ತಿಲ್ಲ. ಈ ಕ್ಲಿಪ್ ಲೂಸ್ ಆಗಿತ್ತು. ಆದ ಕಾರಣ ಕ್ಲಿಪ್ನ ಟೈಟ್ ಕ್ಲೀನಾಗಿ ಪ್ರೆಸ್ ಮಾಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ. ನೋಡಿ ಪಾರ್ಟ್ ನಂಬರ್ ತೋರಿಸ್ತಾ ಇದ್ದೀನಿ. ಆ ಕ್ಲಿಪ್ಪಿಂದ ಫ್ಯೂಯಲ್ ಪಂಪ್ ಕನೆಕ್ಟೆಡ್ ಅಂತ ನೋಡಿ, ಇದನ್ನು ತೋರಿಸ್ತಾ ಇದ್ದೀನಿ. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನನ್ನು ಮರೆಯದೆ ಒತ್ತಿ. ಇದೇ ಥರ ಟೆಕ್ನಿಕಲ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ಈಗ ಫಿನಿಷ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸ್ಟಾರ್ಟ್ ಮಾಡಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗ್ಬೋದು. ಯೂಸ್ಫುಲ್ ವೀಡಿಯೋ. ಇದನ್ನು ಸ್ಕಿಪ್ ಮಾಡಿದೆ ನೋಡಿ. ಕಲ್ತಿರೋರಿಗೆ ನೋ ಪ್ರಾಬ್ಲಮ್, ಕಲಿತಾ ಇರೋರಿಗೆ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ನೋಡಿ, ಎಲ್ಲ ಶೀಲ್ಡ್ ಎಲ್ಲ ಹಾಕಿ ಫಿನಿಷ್ ಮಾಡಿದ್ದೀನಿ. ಫಿನಿಷ್ ಮಾಡಿ ಗಾಡಿನ ಕಸ್ಟಮರ್ಗೆ ಡೆಲಿವರಿ ಕೊಡಬೇಕು. ಕಸ್ಟಮರ್ ಬಂದಿರಲಿಲ್ಲ. ಹಾಗಾಗಿ ಒಂದ್ಸಲ ನಿಮ್ಮ ಹತ್ರ ಈ ಮಾಡಿರ್ತಕ್ಕಂಥ ಕೆಲಸನ ಹಂಚ್ಕೊಳ್ಳೋಣ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಏನಪ್ಪ ವಿಷಯ ಅಂದರೆ, ಈ ಥರ ಸೆನ್ಸರ್ ಗಾಡಿಗಳು ಬಂದು ಮೆಕ್ಯಾನಿಕ್ಗಳು ಭಯ ಬೀಳೋದ್ರಿಂದ ಏನು ತಲೆಗೆಡಿಸ್ಕೊಳಂಗಿಲ್ಲ. ಮೈಂಡಿಗೆ ಕೂಲಾಗಿ ಕೆಲಸ ಕೊಡಬೇಕು. ಆರಾಮಾಗಿದ್ದಾಗ ಟೆನ್ಷನ್ ತಗೊಂಡಂಗೆ ಕೆಲಸ ಮಾಡಬೇಕು. ಟೆನ್ಷನ್ ತಗೊಂಡ್ರೆ ಏನಾಗುತ್ತೆ ಅಂದರೆ ಏನೋ ಆಗ್ಬಿಟ್ಟೈತೆ ನಂಗೆ ದೊಡ್ಡದು ಕಾಣುತ್ತೆ. ಹಾಗಾಗಿ ನೋಡಿ, ಕಪ್ಲರು ತೋರಿಸ್ತಾ ಇದ್ದೀನಿ. ಕಪ್ಲರ್ನ ತೋರಿಸಿ ನೋಡಿ. ಇದೊಂದು XL100 BS6 ಮಾಡಲು. ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಪ್ರಾಬ್ಲಮ್. ಸೈಡ್ ಸ್ಟ್ಯಾಂಡ್ ವೈರ್ಗಳು ಕಟ್ಟಾಗ್ಬಿಟ್ಟು ಕಸ್ಟಮರು ತುಂಬ ದೂರದಿಂದ ಬೇರೆ ಗ್ಯಾರೇಜಿಂದ ತಳ್ಕೊಂಬಂದಿರೋ. ಅವ್ರು ಆಗಲ್ಲ ಅಂದ್ರಂತೆ. ನೋಡಿ, ಇದನ್ನು ಎಲ್ಲ ಚೆಕ್ ಮಾಡ್ಕೊಂಡು ವೈರಿಂಗು, ಫ್ಯೂಸು ಎಲ್ಲ ಚೆಕ್ ಮಾಡಿದೆ. ECM ಎಲ್ಲ ಚೆಕ್ ಮಾಡಿದೆ. ಆದರೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಸೆಲ್ಫೆಲ್ಲ ವರ್ಕ್ ಆಗ್ತಾಯಿದೆ. ಹಾಗಾಗಿ ಏನಾಗಿದೆ ವಿಷಯ ಅಂದರೆ, ಸೈಡ್ ಸ್ಟ್ಯಾಂಡ್ ಸೆನ್ಸರ್ದು ಸಾಕೆಟ್ಗಳು ಕಟ್ಟಾಗ್ಬಿಟ್ಟಿದೆ ಇಂಜಿನ್ ನೋಡಿ. ಈಗ ತೋರಿಸ್ತಾ ಇದ್ದೀನಿ. ನೋಡಿ ಈಗ ತೋರಿಸ್ತೀನಿ. ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಸಾಕೆಟ್ಗಳು ಫುಲ್ ಕಟ್ಟಾಗ್ಬಿಟ್ಟಿದೆ. ಏನಾಯಿತೋ ಗೊತ್ತಿಲ್ಲ. ಪುಟ್ರರ್ ಬೆಂಡಾಗಿ ಸೈಡ್ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ಎಲ್ಲಾದರೂ ವೈರ್ ಲೂಸಾಗಿ, ಕಪ್ಲರು ಲೂಸಾಗಿ ಕಟ್ಟಾಗಿತ್ತೇನೋ. ಹಾಗಾಗಿ ಕಟ್ಟಾದಾಗ ನೋಡಿ, ಈಗ ತೋರಿಸ್ತಾ ಇದ್ದೀನಿ. ಈಗ ಸಾಕೆಟ್ನ ಎಳ್ಕೊತಾ ಇದ್ದೀನಿ. ಫುಲ್ ಕಟ್ಟಾಗ್ಬಿಟ್ಟಿತ್ತು. ಅದನ್ನು ಜಾಯಿನ್ ಮಾಡಿ ನೋಡಿ, ಫ್ಯೂಸು ಹೊಂಟೋಗಿತ್ತು. ಫ್ಯೂಸು ಏನಾಗ್ತಾಯಿದೆ ಅಂದರೆ, ಈ ಫ್ಯೂಸು ಅಲ್ಲಿ ಕೀ ಆನ್ ಮಾಡ್ತೀನಿ, ಫ್ಯೂಸ್ ಹೊಂಟೋಗ್ತಾಯಿದೆ. ಡೈರೆಕ್ಟ್ ಆಗಿಬಿಟ್ಟಿದೆಯಲ್ಲ, ಒಂದಕ್ಕೊಂದು ಶಾರ್ಟ್ ಆಗಿ ಫ್ಯೂಸ್ ಹೋಗ್ತಾಯಿತ್ತು. ಹಾಗಾಗಿ ನೋಡಿ, ಇದೊಂದು ವೀಡಿಯೋ ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನೋಡಿ, ಇಲ್ಲಿ ಸೈಡ್ ಸ್ಟ್ಯಾಂಡ್ ಸೆನ್ಸರು ಸಾಕೆಟು ಎಲ್ಲ ಕಟ್ಟಾಗ್ಬಿಟ್ಟಿದೆ ನೋಡಿ. ಅದು ಬಾಡಿಗೆ ಅರ್ಥಾಗಿ ಫ್ಯೂಸ್ ಹೋಗ್ತಾಯಿತ್ತು. ಹಾಗಾಗಿ ಹಿಂಗೆ ಚೆಕ್ ಮಾಡಿದ್ದೀನಿ. ಚೆಕ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಯೂಸ್ಫುಲ್ಲು. ಈಗ ಬರ್ತಕ್ಕಂತಹ BS6 ಗಾಡಿಗಳು ತುಂಬ ತಲೆನೋವು. ಈ ಮೆಕ್ಯಾನಿಕ್ ಒಂದೊಂದ್ಸಲ ಯೋಚನೆ ಮಾಡಿದ್ರೆ ಈ ಮೆಕ್ಯಾನಿಕ್ ಫೀಲ್ಡೇ ಬಿಟ್ಬಿಡೋಣ ಅನಿಸುತ್ತೆ. ಆ ರೀತಿ ಟಾರ್ಚರ್ ಕೊಡ್ತಾಯಿದೆ ಈ ಸೆನ್ಸರ್ಗಳು. ಆಫ್ಟರ್ ಆಲ್ ಒಂದು ಸೆನ್ಸರು 2,000, 3,000, 4,000, 5,000, 8,000 ಇರುತ್ತೆ. ಕಸ್ಟಮರ್ ಕೈಲಿ ಹೊಂಚೋಕ್ಕಾಗಲ್ಲ. ಈ ಹಳ್ಳಿ ವಾತಾವರಣದಲ್ಲಿ ಏನೋ ಮನೆಗೊಂದು ಗಾಡಿ ಇರಲಿ ಅಂತ ತಂದಿರ್ತಾರೆ. ಹಾಗಾಗಿ ತಂದಿದಾಗ ಈ ಥರ ಪ್ರಾಬ್ಲಮ್ಗಳಾದಾಗ ಸೆನ್ಸರ್ ಎಲ್ಲಿಂದ ದುಡ್ಡು ಅಂತಾರೆ ಅವರು. ಹಾಗಾಗಿ ದಯವಿಟ್ಟು ನಾನೇನು ಕೇಳ್ಕೊತೀನಿ ಅಂದರೆ, ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನೋಡಿ, ಇದೊಂದು ಜಂಪಿಂಗ್ ಅಂತ ಟೂಲ್ ಬಂದಿದೆ. ಬ್ಯಾಟ್ರಿ ಈಗ ರನ್ನಿಂಗಲ್ಲಿ ಏನಾದರೂ ಆಫ್ ಆದಾಗ ಬ್ಯಾಟ್ರಿನ ಜಂಪಿಂಗ್ ವೈರ್ ತೊಗೊಂಡು ಮಾಡೋದ್ರ ಬದಲಿಗೆ ನೋಡಿ, ಇದೊಂಥರ ಟೂಲ್ ಬಂದಿದೆ, ಜಂಪಿಂಗ್ ಟೂಲು. ಬೇಕಾದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ನಮ್ಮ ಆನಂದ್ ವಿ ಈಶ್ವರ್ ಸರ್ ಅಂತ, ತಮಿಳ್ನಾಡು ಟ್ರೈನರು. ಅವ್ರ ಹತ್ರ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಈ ಥರ ಸೆನ್ಸರ್ಗಳ್ನ ತೊಗೊಂಡು ಹಂಗೆ ವರ್ಕ್ಶಾಪಲ್ಲಿ ಇಟ್ಕೊಳ್ಳಿ. ಇವಾಗ ಬರೋಂಥ ಸೆನ್ಸರ್ಗಳ್ನ ಏನು ಮಾಡೋಕ್ಕಾಗಲ್ಲ. ಎಷ್ಟೇ ನಾವು ವರ್ಕ್ಶಾಪಲ್ಲಿ ಇನ್ವೆಸ್ಟ್ ಮಾಡ್ತಲೇ ಇರಬೇಕು. ನೋಡಿ, ಇದೊಂದು ಜಂಪಿಂಗ್ ಅಂತ ಬಂದಿದೆ. ಬ್ಯಾಟ್ರಿ ಲೋ ಆದರೆ ಇದೊಂದು ಡಿವೈಸ್ನ ತೊಗೊಂಡು ಆರಾಮಾಗಿ ಇಟ್ಕೊಳ್ಳಿ. ವರ್ಕ್ಶಾಪಲ್ಲಿ ಆರಾಮಾಗಿ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ಪ್ರತಿಯೊಂದಕ್ಕೂ ಸೆನ್ಸರ್ಗಳು ಚೆಕ್ ಮಾಡೋದಕ್ಕೂ ಇವಾಗೆಲ್ಲ
ಟೂಲ್ಗಳು ಬಂದಿದೆ. ದಯವಿಟ್ಟು ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.